ಮಹಿಳೆಯರಿಗೂ ಅನ್ಸುತ್ತಾ ಅಣ್ಣನ ಬಗ್ಗೆ 2 ಮಾತು ಹೇಳ್ತೀನಿ. ಅಣ್ಣ ಒಂದು ಮುಖಂಡತ್ವ ಹೆಂಗಿದೆ ಅಂದ್ರೆ ಅವರೇ ನಮಗ್ ಧೈರ್ಯ. ಎಲ್ಲಿ ಹೋಗ್ಬೇಕಂದ್ರೇನು ಫಸ್ಟ್ ಕಾಲ್ ಮಾಡ್ತಿದ್ರು ಹೆಣ್ಮಕ್ಳಿಗೆ. ಪ್ರತಿ ಸಲಿನೂ ಮೊನ್ನೆ ಬೈರ್ಕೂರ್ಗೆ ಹೋದಾಗ ಕೂಡ ಅಮ್ಮ ಹಿಶಿ ಬರ್ಬೇಕಮ್ಮ ಇದ್ದೋಗ್ಬೇಡ ಅಂತ ಬೆಳಿಗ್ಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿ ನಮ್ಗೆ ಅಷ್ಟು ಧೈರ್ಯ ತುಂಬಿಸ್ತಾ ಇದ್ರು. ನಾನ್ ಎಲ್ಲಿ ಬಂದ್ರೂ 2 ನಿಮಿಷ ನೀನ್ ಮಾತಾಡ್ಬೇಕಮ್ಮ, ಮಾತಾಡು ಅಂತ ಇದ್ರು. ಅಷ್ಟು ಧೈರ್ಯ ತುಂಬಿಸ್ತಾ ಇದ್ದಕ್ಕೋಸ್ಕರ ನಾವೆಲ್ಲಾನು ಮುಂದೆ ಬಂದು ಇಲ್ಲಿ ಇವತ್ತು ನಿಂತಿದೀವಿ ಅಂದ್ರೆ ಆ ತರ ಮುಖಂಡ್ರು ಇರೋದ್ರಿಂದಾನೇ ನಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಕೂಡ ಮಹಿಳೆಯರು ತುಂಬಾ ಜನ ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ನಾನು ಎಲ್ರಿಗೂ ಅಷ್ಟು ದೊಡ್ಡವಳೆಲ್ಲ ಹೇಳೋ ಅಷ್ಟು ಆದ್ರೇನು ಚಿಕ್ಕವಳಾದ್ರೇನು ಎಲ್ಲಾರು ಸೇರಿ ಅವ್ರ ಆಸೆಗಳು ಏನಿದೆ ಆ ಕೆಲಸಗಳು ನಾವು ಮಾಡಬೇಕು. ಅವ್ರಿವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿ ತಾಲೂಕಲ್ಲಿ ಒಂದು ಹೆಸರು ಗಳಿಸಿರೋದ್ರಿಂದ ನಾವು ಅವ್ರನ್ನ ಎಷ್ಟಿವತ್ತು ನೆನೆಸ್ಕೊಂತೀವಿ, ದುಃಖ ಪಡ್ತೀವಿ. ಅದರಲ್ಲಿ ಸ್ವಲ್ಪನಾದ್ರೂ ನಮ್ ಕೈಯಲ್ಲಾದಷ್ಟು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ಲೇಬೇಕು. ಇವತ್ತಿದೀವಿ, ನಾಳೆ ಹೋಗ್ತೀವಿ. ಆದ್ರೆ ಅಣ್ಣ ಇವತ್ತು ನಮ್ ಜೊತೆ ಇಲ್ದೇ ಇರ್ಬೋದು. ಅವ್ರು ಆಡಿರೋ ಮಾತು, ನಮ್ಗೆ ಹೇಳ್ಕೊಟ್ಟಿರೋ ಒಂದು 4 ದಾರಿ ಎಲ್ಲ ಇದೆಯಲ್ಲ, ಅದನ್ನ ನೆನೆಸ್ಕೊಂಡು ಪ್ರತಿಯೊಬ್ರು ನಾವು ಅವ್ರ ಆಸೆ ಅಂತ ನೆರವೇರಿಸ್ತೀವಲ್ಲ, ಅವತ್ತೇ ನಾವು ಗೆದ್ದಿದ್ದೀವಿ, ಅಣ್ಣನ ಆಸೆ ತುಂಬಿಸಿದೀವಿ ಅಂತ ನಾನು 2 ಮಾತು ಹೇಳ್ತೀನಿ. ನಮಸ್ಕಾರ.